ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಹೊಸ ವರ್ಷ ನಿಮಗೆ ಸಾಕಷ್ಟು ಹರ್ಷನ ತಂದು ಕೊಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ನ್ಯೂ ಇಯರ್ ಟೆಕ್ನಿಕನ್ನು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಮಾಡಿಲ್ಲ ಅಂತ ಹೇಳಿದರೆ 5ನೇ ತಾರೀಕು ತನಕನೂ ಟೈಮ್ ಇದೆ. ಅಷ್ಟರೊಳಗೆ ಮಾಡಿ ನಿಮ್ಮ ಮಂತ್ಲಿ ಡಿಕ್ಲರೇಷನನ್ನು ಕೂಡ ನೀವು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವಿನ ಉದ್ದೇಶ ಬರ್ತ್ ಸೀರೀಸ್ ವೈಸ್ ರೀಡಿಂಗ್ ಇರುತ್ತೆ. ನಿಮ್ಮ ಜನ್ಮ ದಿನಾಂಕದ ಬೇಸ್ಡ್ ಮೇಲೆ ರೀಡಿಂಗ್ ಇದು. ನಿಮ್ಮ 2026 ಹೇಗಿರುತ್ತೆ ಅಂತ ಹೇಳಿ. ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ರಾಶಿ ಪ್ರಕಾರ ರೀಡಿಂಗ್ ಕೂಡ ಮಾಡ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮಗೆ ರಾಶಿನೂ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಡೇಟ್ ಆಫ್ ಬರ್ತು ಗೊತ್ತಿಲ್ಲ, ರಾಶಿ ಕೂಡ ತಪ್ಪಿರುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೋಬೋದು. ಅದರಲ್ಲಿ ನಾನು ಪ್ರಶ್ನಾಶಾಸ್ತ್ರದ ಮೂಲಕ ರೀಡಿಂಗನ್ನು ಕೊಡ್ತೀನಿ. ನೀವು ಒಂದು ನಂಬರನ್ನು ಸೆಲೆಕ್ಟ್ ಮಾಡಿದ್ರೆ ಆ ಟೈಮು ಆ ಬೇಸ್ ಮೇಲೆ ನಿಮ್ಮ ಇಯರ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜನರಲ್ ಗೈಡೆನ್ಸಲ್ಲಿ ಕೂಡ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ರೀಡಿಂಗ್ ಇದೆ, ಜನರಲ್ ಗೈಡೆನ್ಸ್ ರೀಡಿಂಗ್ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಯಾರು ಕೂಡ ಈ ವರ್ಷನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ 2026 ಇಸ್ ಫೇವರಬಲ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ 2026 ತುಂಬ ಫೇವರಬಲ್ ಆಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಮ್ಯಾನಿಫೆಸ್ಟೇಷನ್ ಕಡೆ ಗಮನ ಕೊಡಿ. ಯಾಕೆಂದರೆ ಇದು ಸೂರ್ಯನ ವರ್ಷ, ನಾನು ಪ್ರತಿ ಸತಿ ಹೇಳ್ತೀರ. ಆ್ಯಂಡ್ ಸೂರ್ಯ ಈಸ್ ನೇಮ್, ಫೇಮ್, ಸಕ್ಸಸ್, ಸ್ಟ್ರಾಂಗ್, ಸ್ಟ್ರೆಂತ್ ಎಲ್ಲದನ್ನು ಕೊಡುವಂತಹ ಒಂದು ಪ್ಲ್ಯಾನೆಟ್. ಸೊ ಸೂರ್ಯನಿಗೆ ಅಡುಗೆ ಕೊಡೋದಾಗಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳಿದ್ರೆ ಸಾಕು, ನಿಮ್ಮ ಜೀವನ ತುಂಬ ಬದಲಾಗುತ್ತೆ. ಓಕೆ, ಸೊ 5ನೇ ತಾರೀಕು ಒಳಗೆ ಬೇಗ 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 ನಿಮ್ಮ ಕೆಲಸಗಳಿಂದ ಮುಗಿಸ್ಕೊಂಡ್ಬಿಡಿ. ಹಾಗೂ ನಿಮ್ಮ ಕೈಯಲ್ಲಿ ಯಾವುದೇ ಟೆಕ್ನಿಕ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಜನವರಿನ ಪೂರ್ತಿ ಕನ್ಸಿಡರ್ ಮಾಡ್ಕೊಳ್ಳಿ. ಬೇಕಿದ್ರೆ ಇನ್ನು ನೆಕ್ಸ್ಟ್ 11 ಮಂತ್ಸ್ ಹೇಗಿರಬೇಕು ಅಂತ ಅದನ್ನು ಕೂಡ ಸೆಟ್ ಮಾಡ್ಬೋದು. ಯಾವುದಕ್ಕೂ ನೀವು ಇಷ್ಟು ಟೈಮ್ ಒಳಗೆ ಮಾಡಬೇಕು ಅಂತ ಗಡಿಬಿಡಿಯಿಂದ ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಅಲ್ಲ. ಈ ಟೈಮಲ್ಲಿ ಮಾಡಬೇಕಾ, ಆ ಟೈಮಲ್ಲಿ ಮಾಡಬೇಕಿತ್ತ, ನೋ, ಡೋಂಟ್ ವರಿ. ಅದಕ್ಕೆ ಟೈಮಿಂಗ್ಸ್ ಅನ್ನೋದು ಇಲ್ಲ. ಜಸ್ಟ್ ಇಷ್ಟು ಟೈಮ್ ಒಳಗೆ ಮಾಡಿದ್ರೆ, ಈ ದಿನ ಮಾಡಿದ್ರೆ ಅಂತ ನಾವು ಯಾಕೆ ಮೆನ್ಷನ್ ಮಾಡಿರ್ತೀವಿ ಅಂದರೆ ಅವತ್ತು ಎನರ್ಜಿ ಚೆನ್ನಾಗಿರುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಯೂನಿವರ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ವೈಬಿಗೆ ಕನೆಕ್ಟ್ ಆಗೋ ಥರ ಇರುತ್ತೆ. ಆದರೆ ಕೆಲವರಿಗೆ ಆವತ್ತಿನ ದಿನವೇ ತುಂಬ ನೆಗೆಟಿವ್ ಎಫೆಕ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫುಲ್ ಮೂನ್ ಅಥವಾ ಪೋರ್ಟಲ್ಸ್ಗೆ ಅಂತ ಕ್ಯಾಂಡಲ್ ರಿಚುವಲ್ ಮಾಡಿದಾಗ ತುಂಬ ಡೌನ್ ಆಗಿಬಿಟ್ಟಿರ್ತೀನಿ, ನನ್ನ ಎನರ್ಜಿ ಫುಲ್ ಹೊರಟೋಗ್ಬಿಟ್ಟಿರುತ್ತೆ. ಆಗ ನನಗೆ ಈ ರೀತಿ ಕೋಲ್ಡ್ ಆಗೋದು ಅದೆಲ್ಲ ಜಾಸ್ತಿ. ಸೊ ಆವಾಗ ನಾನು ಮೆಡಿಟೇಷನ್ ಮಾಡಿ ಹೀಲ್ ಮಾಡ್ಕೋತೀನಿ. ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಅಮೆಥೆಸ್ಟಿಂದು ಕ್ರಿಸ್ಟಲ್ ಮಾಲೆನ ಬಳಸ್ತೀನಿ. ಸೊ ನಿಮಗೂ ಕ್ರಿಸ್ಟಲ್ಸ್ ಬೇಕು ಅಂತ ಹೇಳಿದ್ರೆ ನಂಬರ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪಾರ್ವತಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮಂಜುಳಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ಕ್ರಿಸ್ಟಲ್ಸ್ಗಳು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಈ ವರ್ಷ ಸನ್ನಿಂದೇನು ವರ್ಷ ಇದೆಯಲ್ವಾ, ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡುತ್ತೆ, ನಿಮಗೆಲ್ಲ ಆಪರ್ಚುನಿಟೀಸ್ಗಳನ್ನು ತಂದು ಕೊಡುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಈ ವರ್ಷಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನಿಮಗೇನು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನನ್ನ ಉದ್ದೇಶ. ಓಕೆ, ಈ ವಿಡಿಯೋದಲ್ಲಿ ನಿಮ್ಮ ಕಾರ್ಡ್ಸ್ ಪ್ರಕಾರ ನಿಮಗೆ ಯಾವ ಥರ ಸ್ವಿಚ್ ವರ್ಡ್ ಬರುತ್ತೆ ಅಥವಾ ಏನೋ ಒಂದು ಸೊಲ್ಯೂಷನ್ ಅಂತೂ ಕೊಡ್ತೀನಿ. ಆ್ಯಂಡ್ ಯಾವ ಕ್ರಿಸ್ಟಲನ್ನು ಬಳಸಬೇಕು ಅಂತ ಕೂಡ ಹೇಳ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯ ಆದರೆ ಪರ್ಚೇಸ್ ಮಾಡಿ ಕ್ರಿಸ್ಟಲ್ಗಳನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಧನುರ್ಮಾಸ ಆದಮೇಲೆ ಇನ್ನೂ ಚೆನ್ನಾಗಿ ಹೀಲ್ ಆಗ್ತೀರಾ. ಎಲ್ಲ ಸ್ವಲ್ಪ ಈ ಧನುರ್ಮಾಸದ ತನಕ ಸ್ವಲ್ಪ ಲೋ ಎನರ್ಜಿಯಲ್ಲಿ ಇರ್ತೀರ, ಬಟ್ ಅದಾದಮೇಲೆ ಹೋಗ್ತಾ ಹೋಗ್ತಾ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಓಕೆ, ಎಸ್, ಈಗ ರೀಡಿಂಗ್ನ ನೋಡೋಣ. ಈ ಒಂದು ರೀಡಿಂಗ್ 6 ಸೀರೀಸ್ ಅವ್ರಿಗೆ ಯಾರ್ದೆಲ್ಲ ಬರ್ತ್ ಡೇಟ್ 6, 15 ಆ್ಯಂಡ್ 24 ಬರುತ್ತೆ ಅವ್ರಿಗೆ ಈ ರೀಡಿಂಗ್. ಸೊ ನಿಮ್ಮ 2024 ಹೇಗಿರುತ್ತೆ ಅಂತ ನೋಡೋಣ. ಲೆಟ್ ಮೀ ಪಿಕ್ ದ ಕಾರ್ಡ್ಸ್. ಓಕೆ, ಗುಡ್. ಓಕೆ, ನೋಡೋಣ. ಏಂಜಲ್ ಕಾರ್ಡ್ಸ್ ಆಮೇಲೆ ಓಪನ್ ಮಾಡ್ತೀನಿ.
ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇರೋದು, ಸೇಮ್ ಓಲ್ಡ್ ಪ್ಯಾಟ್ರನನ್ನು ಕ್ಯಾರಿ ಮಾಡ್ತಾ ಇದ್ದೀರ ಕೆಲವರು. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಿಮ್ಮ ಒಂದು ಜೀವನದಲ್ಲಿ ಏನು ನಡೀತಾ ಇದೆ ಅಥವಾ ಏನೇ ಒಂದು ದುಃಖಕರವಾದ ಸಿಚುವೇಶನ್ ನೀವು ಬಂದ್ರೂ ಅದನ್ನು ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ ನೀವು. ಓಕೆ, ಒಳ್ಳೆ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾನೆ ಇಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಮೂವ್ ಆನ್ ಆಗ್ತಿದ್ದೀರಾ, ಹೌದು, ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗ್ತಾಯಿದ್ದೀರಾ. ಎಲ್ಲ ಒಂದು ಪರ್ಸ್ಪೆಕ್ಟಿವಲ್ಲೂ ಕೂಡ ನೀವು ಚೇಂಜಸ್ನ ಬಯಸ್ತಾ ಇದ್ದೀರಾ. ಆ್ಯಂಡ್ ಇಲ್ಲ, ನಾನು ಮೂವ್ ಆನ್ ಆಗ್ತೀನಿ, ಲೆಟ್ ಗೋ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಹೌದು ನಿಜ. ಆದರೆ ನಿಮ್ಮ ಹಳೆ ಕಹಿ ಘಟನೆಗಳಾಗಲಿ ನೆನಪುಗಳನ್ನಾಗಲಿ ಮರೀತಾ ಇಲ್ಲ. ಅದನ್ನು ಪದೇ ಪದೇ ನೆನಪು ಮಾಡ್ಕೋತಾ ಇದ್ದೀರಾ, ಗ್ರಡ್ಜ್ ಇಟ್ಕೋತಾ ಇದ್ದೀರಾ. ನೀವು ಕಂಪ್ಲೀಟಾಗಿ ಲೆಟ್ ಗೋ ಮಾಡ್ತಾ ಇಲ್ಲ, ಅದನ್ನು ಬಿಟ್ಟು ಹಾಕಿ ಮುಂದೆ ಹೋಗ್ತಾ ಇಲ್ಲ. ಆ ಒಂದು ಬ್ಯಾಗೇಜ್ ಅಂತ ಏನಂತೀವಲ್ಲ ನಾವು, ಅಂದರೆ ಈ ಸ್ಯಾಡ್ ಮೆಮೊರೀಸ್ಗಳ ಬ್ಯಾಗನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಮುಂದೆ ಸಾಗ್ತಾನೇ ಇದ್ದೀರಾ. ಓಕೆ, ನಿಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಸಿಗುತ್ತೆ ಈ ಒಂದು 2026ಅಲ್ಲಿ. 2 ಆಫ್ ಕಪ್ಸ್ ಇರೋದ್ರಿಂದ ಒಂದು ಲವ್ ಎಕ್ಸ್ಚೇಂಜ್ ಆಗೋದಾಗಿರ್ಬೋದು, ಅಥವಾ ಒಂದು ಕರಿಯರ್ ರಿಲೇಟೆಡಲ್ಲಿ ಯಾರಾದರೂ ನಿಮಗೆ ಬಂದು ಸಹಾಯ ಮಾಡೋದಾಗಿರಬಹುದು, ನಿಮ್ಮ ಬಿಸ್ನೆಸ್ಗೆ ಅಥವಾ ನಿಮ್ಮ ಹಣಕಾಸಿನ ವಿಚಾರಕ್ಕೆ. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಒಬ್ಬರು ಬರ್ತಾರೆ, ಅದನ್ನು ಸುಧಾರಿಸ್ತಾರೆ, ಅದನ್ನು ಸರಿ ಮಾಡ್ತಾರೆ, ನಿಮಗೆ ಖುಷಿಯಾಗುವಂತಹ ಸಂದರ್ಭ ಬರುತ್ತೆ. ಬಟ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಯಾವುದಾದ್ರೂ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಸ್ಟಾರ್ಟ್ ಆಗಬಹುದು, ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದರೆ ಬಿ ವೆರಿ ಕೇರ್ಫುಲ್. ಅವರು ಈ ವರ್ಷ ನಿಮಗೆ ಇನ್ನೂ ತೊಂದರೆ ಮಾಡುವಂತಹ ಚಾನ್ಸಸ್ ಇದೆ. ಓಕೆ, ಆ್ಯಂಡ್ ನಿಮ್ಮ ಒಂದು ಮೈಂಡ್ ಹೇಗಿದೆ ಅಂತ ಹೇಳಿದ್ರೆ, ಸಾಕಷ್ಟು ನೆಗೆಟಿವ್ ಥಾಟ್ಸನ್ನು ತುಂಬ್ಕೊಂಡ್ಬಿಟ್ಟಿದ್ದೀರಾ. ಕೆಲವರು, ಆ್ಯಸ್ ಐ ಸೇ, ಇದು ಒಂದು ಜನರಲ್ ಗೈಡೆನ್ಸ್, ಕೆಲವರು ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಲೈಫ್ನ ಎಂಡ್ ಮಾಡ್ಕೊಳೋ ಲೆವೆಲ್ಗೂ ಕೂಡ ಯೋಚನೆ ಮಾಡುವಂತಹ ಮಟ್ಟಕ್ಕೆ ನೀವು ಮೈಂಡಲ್ಲಿ ಬ್ಯಾಡ್ ಮೆಮೊರೀಸ್ಗಳನ್ನು ಇಟ್ಕೊಂಡಿದ್ದೀರಾ. ಪ್ಲೀಸ್ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡೋಣ, ಲೆಟ್ ಸಿ ಏಂಜಲ್ ಕಾರ್ಡಲ್ಲಿ ಏನಿದೆ ಅಂತ ಹೇಳಿ. ಬಟ್ ನಾನು ಹೇಳ್ದಂಗೆ ನಿಮ್ಮ ಒಂದು ಈ ಹಳೆಯ ವಿಚಾರಗಳನ್ನು ಬಿಟ್ಟು ಹಾಕಿ, ಮತ್ತು ನೀವು ಬೇರೆ ಜನಗಳಿಂದ ನಿಮಗೆ ಯಾರೇ ಸಹಾಯ ಮಾಡ್ತೀನಿ ಅಂತ ಬಂದರೆ 2026ಅಲ್ಲಿ ಸ್ಪೆಷಲಿ ಯಾರೇ ನಿಮಗೆ ಸಹಾಯ ಮಾಡ್ತೀನಿ ಅಂತ ಬಂದರೂ ಕೂಡ 1-2 ಸತಿ ಯೋಚನೆ ಮಾಡಿ, ಈ ಪರ್ಸನ್ ನಿಜವಾಗ್ಲೂ ನನಗೆ ಸಹಾಯ ಮಾಡುವಂಥ ವ್ಯಕ್ತಿನಾ ಅಂತ ಯೋಚನೆ ಮಾಡಿ. ಅಥವಾ ನಿಮ್ಮ ಲೈಫಲ್ಲಿ ಆಲ್ರೆಡಿ ಥರ್ಡ್ ಪಾರ್ಟಿ ಇದ್ದರೆ ಆ ಥರ್ಡ್ ಪಾರ್ಟಿನ ಹೇಗೆ ಕಳಿಸ್ಬೇಕು ಹೊರಗಡೆ ಅಂತ ಹೇಳಿ ಯೋಚನೆ ಮಾಡಿ. ಥರ್ಡ್ ಪಾರ್ಟಿ ಅಂತಂದರೆ ಕೆಲವರಿಗೆ ಗೊತ್ತಾಗಲ್ಲ. ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಲವರ್, ಬಾಯ್ ಫ್ರೆಂಡ್, ಹಸ್ಬೆಂಡ್ ಯಾರಾದರೂ ಒಬ್ಬರು ಚೆನ್ನಾಗಿರ್ತೀರಾ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಇದಕ್ಕಿದಂಗೆ ನಿಮ್ಮ ಲೈಫಲ್ಲಿ ಇನ್ನೊಂದು ಹುಡುಗಿ ಎಂಟ್ರಿ ಆಗ್ತಾಳೆ ಆ್ಯಂಡ್ ನಿಮ್ಮ ಪರ್ಸನ್ ಅವ್ರ ಕಡೆ ಗಮನ ಕೊಟ್ಬಿಡ್ತಾರೆ. ಸೊ ಆ ರೀತಿ ಆಗಿರ್ಬೋದು. ಅಥವಾ ಇನ್ನು ಕರಿಯರ್ ರಿಲೇಟೆಡ್ ಅಂತ ಬಂದಾಗ ಯಾರೋ ಒಬ್ಬರು ನಿಮಗೆ ತುಂಬ ಕೆಲಸ ಕೊಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಿಮಗೆ ಆಲ್ಮೋಸ್ಟ್ ಕೆಲಸ ಕೊಡ್ಸೋಕೆ ಹೊರಟಿರ್ತಾರೆ. ಬಟ್ ಯಾವುದೋ ಒಂದು ಇನ್ನೊಬ್ಬರು ವ್ಯಕ್ತಿ, ಮೂರನೇ ವ್ಯಕ್ತಿ ಮಧ್ಯದಲ್ಲಿ ಬಂದು ಅದನ್ನು ಹಾಳು ಮಾಡೋವಂಥದ್ದಾಗಿರಬಹುದು. ಇದು ಆಲ್ರೆಡಿ ನಡೀತಿರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ಹೊಸದಾಗಿ ಏನಾದರೂ ನಡೆದಿಲ್ಲ ಅಂದರೆ ಆ ಥರದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಓಕೆ, ಸೊ ನೀವು ಯಾರ ಜೊತೆನೇ ಒಂದು ಕಮಿಟ್ಮೆಂಟ್ ಕೊಡಬೇಕಾದ್ರೆ ಫುಲ್ ಕಮಿಟ್ಮೆಂಟ್ ತೊಗೊಳ್ಳಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಎಲ್ಲ ಕೊಡಿಸಿರ್ತಾರೆ, ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ದುಡ್ಡು ಕೇಳೋದಾಗಿರ್ಬೋದು, ಇನ್ನೂ ಜಾಸ್ತಿ ದುಡ್ಡು ಕೇಳೋದಾಗಿರ್ಬೋದು, ಅಥವಾ ಇಲ್ಲ ಕೆಲಸ ಇಲ್ಲ ಅಂತ ಹೇಳೋದಾಗಿರ್ಬೋದು. ಈ ರೀತಿ ನಡೆದೇ ಇರೋ ಥರ ನೋಡ್ಕೊಳ್ಳಿ. ಓಕೆ, ಅಂದರೆ ನೀವು ಕಮಿಟ್ ಆಗಬೇಕಾದ್ರೇ, ಈಗ ಅವರು ನಿಮಗೆ 15,000 ಕೊಡಿ, ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು, ಒಂದು 15,000 ಕೊಡಿ, ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ನೀವು ಸ್ಟ್ರಿಕ್ಟಾಗಿ ಎಲ್ಲಾದರೂ ಒಂದು ಕಡೆ ಲೈಕ್ ಬಾಂಡ್ ಥರ ಮಾಡ್ಕೋತಿರೋ ಅಥವಾ ಏನಾದರೂ ಒಂದು ಕನ್ಫರ್ಮೇಷನ್ ತೊಗೋಬೇಕು. 15,000ನೇ ಲಾಸ್ಟ್, ಇದ್ರ ಮೇಲೆ ನಾನು ₹1 ಕೂಡ ನಿಮಗೆ ಕೊಡೋದಿಲ್ಲ. ಇದನ್ನು ಕನ್ಫರ್ಮ್ ಮಾಡಿ ನೀವು ನನಗೆ ಕೆಲಸ ಕೊಡಿಸ್ಲೇಬೇಕು, ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಆ್ಯಕ್ಷನ್ ತೊಗೋತೀನಿ. ಇಷ್ಟು ನಿಮ್ಮ ಜೀವನದಲ್ಲಿ ನೀವು ಕ್ಲಾರಿಟಿನ ಕೊಟ್ಕೋತಾ ಬಂದರೆ ಯು ವಿಲ್ ಸ್ಟಾರ್ಟ್ ವಿನ್ನಿಂಗ್. ಓಕೆ, ಆ್ಯಂಡ್ ಈ ಒಂದು ನೆಗೆಟಿವಿಟಿ ನಿಮ್ಗೆ ಏನಿದೆ ಅಲ್ಲ, ಅಥವಾ ಏನು ಒಂದು ನೆಗೆಟಿವ್ ಥಾಟ್ಸ್ ಇದೆ ಅಲ್ಲ, ಆ ಒಂದು ಥಾಟ್ಸ್ ನಿಮ್ಮನ್ನು ಹೇಗೆ ಮಾಡ್ತಾ ಇದೆ ಅಂದರೆ ಈ ಸ್ಪಿರಿಚುಯಾಲಿಟಿಯಿಂದ ದೂರ ಮಾಡ್ತಾ ಇದೆ. ಏನು ಬಿಡು, ಎಷ್ಟು ಮಾಡಿದ್ರು ಇಷ್ಟೇ, ಇದು ಯಾವುದು ನನಗೆ ವರ್ಕ್ ಆಗ್ತಿಲ್ಲ,
ಇದೇನೂ ನಡೀತಾ ಇಲ್ಲ ನನ್ನ ಲೈಫಲ್ಲಿ, ಇದೆಲ್ಲ ಸುಳ್ಳು, ಈ ರೀತಿಯಾದಂತಹ ಭಾವನೆಗಳು ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗಿರಬಹುದು. ಓಕೆ, ಬಟ್ ಡೆಸ್ಟಿನಿ ನಮ್ಮ ಕೈಯಲ್ಲೇ ಇರೋದು. 100% ನಾವು ಡೆಸ್ಟಿನಿನ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೂ 50% ಆದರೂ ನಾವು ಡೆಫಿನೆಟ್ಲಿ ಚೇಂಜ್ ಮಾಡ್ಬೋದು. ಆ್ಯಂಡ್ ನಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು 50% ಏನು ಬರೆದಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ 50% ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ 100% ನೀವು ಚೇಂಜಸ್ನ ಮಾಡ್ಕೋಬಹುದು. ಓಕೆ, ನಿಮ್ಮ ಹಾರ್ಡ್ ವರ್ಕ್ಗೆ ಪ್ರತಿಫಲ ದೇವರು ಕೊಡ್ಬೋದು. ಆಲ್ ಆಫ್ ಅ ಸಡನ್ ಮಿರಾಕಲ್ಸ್ ಆಗ್ಬೋದು. ಸೊ ಸ್ಟಾರ್ಟ್ ಬಿಲೀವಿಂಗ್. ಓಕೆ, ಸ್ಟಾರ್ಟ್ ಬಿಲೀವಿಂಗ್. ನಂಬಿಕೆನ ಇಡಿ. ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ನಂಬಿಕೆನ ಎಲ್ಲೂ ಕಳ್ಕೊಬೇಡಿ. ನಾನು ಪ್ರತಿಯೊಂದು ಸೀರೀಸ್ವರೆಗೂ ಸ್ವಿಚ್ ವರ್ಡ್ ಮತ್ತು ಅಫರ್ಮೇಷನ್ ಆ್ಯಂಡ್ ಬ್ರಾಸ್ಲೆಟನ್ನು ರೆಫರ್ ಮಾಡಿದ್ದೀನಿ. ಬ್ರಾಸ್ಲೆಟ್ ಬೇಕು ಅಂದರೆ ನೀವು ಪಾರ್ವತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರಾಸ್ಲೆಟಿನ ಫೋಟೋನ ಎಂಡಲ್ಲಿ ಹಾಕ್ತೀನಿ, ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅವರ ಬಳಿ ಪರ್ಚೇಸ್ ಮಾಡ್ಬೋದು. ಅವರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇನ್ನು ಅಫರ್ಮೇಷನ್ಗೆ ಬಂದರೆ ಐ ಲೆಟ್ ಗೋ ಆಲ್ ನೆಗೆಟಿವ್ ಥಾಟ್ಸ್ ಅಂತ ಹೇಳೋದಾಗಿರ್ಬೋದು, ಅಥವಾ ಐ ಆ್ಯಮ್ ಪಾಸಿಟಿವ್ ಅಂತ ಹೇಳಬಹುದು. ಓಕೆ, ಅಥವಾ ಐ ಫರ್ಗಿವ್ ಎವ್ರಿ ಒನ್, ಇದು ಯೂಸ್ ಮಾಡಿಬಿಡಿ, ಬೆಟರ್. ಐ ಫರ್ಗಿವ್ ಎವ್ರಿ ಒನ್, ನಾನು ಎಲ್ಲರನ್ನೂ ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ ಹಾಗೂ ಕ್ಷಮಿಸುತ್ತೇನೆ ಅಂತಲೂ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಐ ಫರ್ಗಿವ್ ಎವ್ರಿ ಒನ್. ಕಾಮೆಂಟಲ್ಲಿ ಐ ಫರ್ಗಿವ್ ಎವ್ರಿ ಒನ್ ಅಂತ ಹಾಕಿ ಎನರ್ಜಿನ ಕ್ಲೇಮ್ ಮಾಡಿ. ಬಿಕಾಸ್ ಕ್ಷಮಿಸೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ನ ನೀವು ಈ ವರ್ಷ ನೋಡ್ತೀರಾ, ಐ ಬೆಟ್. ಇನ್ನು ಸ್ವಿಚ್ ವರ್ಡ್ ಅಂತ ಬಂದಾಗ ನಾನು ಸಜೆಸ್ಟ್ ಮಾಡುವಂತಹ ಸ್ವಿಚ್ ವರ್ಡ್ ನಿಮಗೆ ಕಟ್ ಶಟ್ ಗೋ ಅಂತ ಹೇಳಿ. ಕಟ್ ಶಟ್ ಗೋ, ಇದನ್ನು ಕಾಮೆಂಟಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ. ಈ ಒಂದು ಸ್ವಿಚ್ ವರ್ಡು ನಿಮ್ಮ ಲೈಫಲ್ಲಿರುವಂತಹ ನೆಗೆಟಿವ್ ಪೀಪಲ್ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಆಗಿರ್ಬೋದು, ಇವರೆಲ್ಲನೂ ದೂರ ಮಾಡುತ್ತೆ. ಓಕೆ, ಸೊ ಒಂದು ಎಫರ್ಮೇಷನ್, ಒಂದು ಸ್ವಿಚ್ ವರ್ಡ್, ಈ ಒಂದು ವರ್ಷ ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಬನ್ನಿ. ಐ ಡೆಫಿನೆಟ್ಲಿ ಟೆಲ್ ಯು, ನೀವು ಚೇಂಜಸ್ನ ನೋಡ್ತೀರಾ. ಎನಿ ಟೈಮ್ ಯೂಸ್ ಮಾಡಬಹುದು ನೀವು. ಸಿ, ಇಫ್ ಯು ಬಿಲೀವ್, ಎನಿ ಟೈಮ್ ಯೂಸ್ ಮಾಡಬಹುದು. ಯಾವಾಗೆಲ್ಲ ಫ್ರೀ ಇರ್ತೀರಾ ಅವಾಗೆಲ್ಲ ನೀವು ಹೇಳ್ಕೊತಾ ಬರ್ಬೋದು. ಆದರೆ ದಯವಿಟ್ಟು ಬಳಸಿ. ಓಕೆ, ಇಫ್ ಯು ಬಿಲೀವ್, ಎಸ್, ನಾನು ಹೇಳಿದೆ ನಿಮಗೆ, ನಿಮ್ಮಲ್ಲಿ ಬಿಲೀಫೇ ಹೊರಟೋಗಿದೆ, ನಂಬಿಕೆನೇ ಹೊರಟೋಗಿದೆ, ಏನು ಮಾಡೋಕ್ಕೂ ಮನಸ್ಸಿಲ್ಲ. ಬಿಕಾಸ್ ಈ ಕಾರ್ಡ್ ಕ್ಲಿಯರಾಗಿ ತೋರಿಸುತ್ತೆ ನಿಮಗೆ ವಾಕೌಟ್ ಆಗಬೇಕು ಸಿಚುವೇಷನಿಂದ. ಬೇರೆ ದಾರಿನ ಹುಡುಕ್ತಾ ಇದ್ದೀರ, ತಪ್ಪಂತ ನಾನು ಹೇಳ್ತಿಲ್ಲ, ಆದರೆ ಮತ್ತೆ ಆ ದಾರಿಗೇ ಬಂದು ಸಿಕ್ಕಾಕ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇಫ್ ಯು ಬಿಲೀವ್, ಸ್ಟಾರ್ಟ್ ಬಿಲೀವಿಂಗ್ ಬ್ಯಾಕ್. ನೀವು ಬಿಲೀವ್ ಮಾಡಿದ್ದಕ್ಕೇ, ನೀವು ಮುಂಚೆಯಿಂದನೂ ಈ ಸ್ಪಿರಿಚುಯಾಲಿಟಿ ಜರ್ನಿಯಲ್ಲಿ ಇರೋದಕ್ಕೇ ನೀವು ಇವತ್ತು ಎಷ್ಟೋ ಸೇಫ್ ಆಗಿದ್ದೀರಾ. ಓಕೆ, ಸೊ ಇದನ್ನೇ ಕಂಟಿನ್ಯೂ ಮಾಡಿ. ಏಂಜಲ್ಸನ್ನು ನಂಬಿ, ಯೂನಿವರ್ಸನ್ನು ನಂಬಿ, ಊಲ್ಫನ್ನು ನಂಬಿ, ಎಲ್ಲದನ್ನು ನಂಬ್ತಾ ಬನ್ನಿ. ಇರ್ಬೋದು ನಿಮಗೆ ನಂಬಿಕೆ ಈಗಲೂ ಇರಬಹುದು, ಆದರೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಕಂಪ್ಯಾರಿಟಿವ್ಲಿ. ಸ್ಟಾರ್ಟಿಂಗಲ್ಲಿ ಓ ವಾವ್ ಇದೆಲ್ಲ ನಿಜಾನ, ಹೀಗೆಲ್ಲ ಆಗುತ್ತಾ ಅಂತ ಏನು ನಂಬಿಕೆ ಇಟ್ಟು ಮಾಡಿದ್ರಲ್ಲ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ನಿಮ್ಮ ನಂಬಿಕೆನ ಹೆಚ್ಚು ಮಾಡ್ಕೊಳ್ಳಿ, ಫೇತ್ ಇಟ್ಕೊಳ್ಳಿ, ನೀವು ಚೇಂಜಸ್ನ ನೋಡ್ತೀರಾ. ಓಕೆ, ನಿಮ್ಮ ಅಫರ್ಮೇಷನ್ ನೆನಪಿದೆಯಲ್ವಾ, ಅದನ್ನು ಕಾಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್.